ಹಾಯ್ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಹಿಂದೂ ಧರ್ಮ ಅನ್ನು. ಹಿಂದಿನ ವಿಡಿಯೋದಲ್ಲಿ ಗುರು ಸಂಚಾರದ ದ್ವಾದಶಿ ರಾಶಿ ಫಲವನ್ನು ನೋಡಿದ್ರಿ. ಮೇಷದಿಂದ ಕನ್ಯಾ ರಾಶಿವರೆಗಿನ ವಾರ್ಷಿಕ ಫಲಗಳನ್ನು ತಿಳ್ಕೊಂಡಿದ್ರಿ. ಈಗ ಇನ್ನು ಉಳಿದ 6 ರಾಶಿಗಳ ಫಲಾಫಲಗಳು, ಗುರು ಸಂಚಾರದ ಫಲಗಳು ಹಾಗೂ ವಾರ್ಷಿಕ ಫಲಗಳನ್ನು, ನಿಖರವಾದ ದ್ವಾದಶಿ ರಾಶಿ ಭವಿಷ್ಯವನ್ನು ಈಗ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ತುಲಾ ರಾಶಿಯಿಂದ ಮೀನ ರಾಶಿಯವರೆಗೆ 2024 ಯಾರಿಗೆಲ್ಲ ಲಕ್ ತಂದು ಕೊಡುತ್ತೆ, ಯಾವ ರೀತಿ ಫಲಗಳನ್ನು ಕೊಡುತ್ತೆ, ಏನೇನು ಶುಭ ಫಲ ಇದೆ, ಅಶುಭ ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ತುಲಾ ರಾಶಿಯ 2024 ವರ್ಷ ಭವಿಷ್ಯವನ್ನು ಈಗ ನೋಡೋಣ. ಗುರು ವೃಷಭದಲ್ಲಿ ಸಂಚಾರ ಆಗ್ತಾನೆ, ಶನಿ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮದಲ್ಲಿ ಗುರು ಹಾಗೂ ಪಂಚಮದಲ್ಲಿ ಶನಿ ಇರೋದ್ರಿಂದ ಈಗ ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡೋದಾದರೆ, ಗುರು ಮೇ ತಿಂಗಳಿನಿಂದ ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾನೆ. ಆದ ಕಾರಣ ನಮ್ಮ ತುಲಾ ರಾಶಿಗೆ ಮಿಶ್ರ ಫಲಗಳ ವರ್ಷ 2024 ಆಗಿರುತ್ತೆ. ವಿಪರೀತ ಅಲೆದಾಟ, ಹಣಕಾಸಿನ ಸಮಸ್ಯೆಗಳು, ಅಧಿಕ ಖರ್ಚು ಇರುತ್ತೆ. ಸಂಗಾತಿಯ ವಿಚಾರದಲ್ಲಿ ನೋವಿನ ಪ್ರಸಂಗಗಳು ಮತ್ತು ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ದಿಢೀರ್ ಪ್ರಯಾಣ ಆಗಿರ್ಬೋದು, ಮನಸ್ಸಿಗೆ ಅಶಾಂತಿ ಇರುತ್ತೆ. ಮದುವೆ, ಶುಭ ಕಾರ್ಯಗಳ ವಿಚಾರದಲ್ಲಿ ಅಲ್ಪ ಪ್ರಗತಿ ಅಷ್ಟೇ. ತುಂಬ ದಿನದಿಂದ ಉಳಿದ ಕೆಲಸಗಳು ಆಗುತ್ತವೆ, ಆದರೆ ಸಮಾಧಾನಕರವಾಗಿರುವುದಿಲ್ಲ. ಬಂಧು ಮಿತ್ರರಿಗೆ ಕಷ್ಟದಲ್ಲಿ ಸಹಾಯ ಮಾಡಿರುತ್ತೀರಿ, ಆದರೆ ನಿಮ್ಮ ಕಷ್ಟಕ್ಕೆ ಅವರು ಸಹಾಯ ಮಾಡುವುದು ಕಷ್ಟವಾಗಿರುತ್ತೆ. ಮನಸ್ತಾಪಗಳು, ಬೇಜಾರು ತರುವ ಮಾತುಗಳು ಬರುತ್ತವೆ. ಈಗೋ ಸಮಸ್ಯೆ ಹೆಚ್ಚು ನಿಮ್ಮಲ್ಲಿ ಕಾಡಿಸುತ್ತೆ. ನಂತರ ಮಕ್ಕಳ ವಿಚಾರದಲ್ಲಿ ಅಲ್ಪ ಪ್ರಗತಿ ಇರುತ್ತೆ. ವಿದ್ಯಾರ್ಥಿಗಳು ಏಕಾಗ್ರತೆ ಕಮ್ಮಿ ಇದ್ದರೂ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಸ್ವಂತ ವ್ಯವಹಾರ ಮಾಡುವವರು ಸಹೋದ್ಯೋಗಿಗಳಿಂದ ಕಿರಿಕಿರಿ ಇರುವುದು. ಹೊಸ ಬಿಸ್ನೆಸ್ ಆರಂಭಿಸಬೇಕು ಎನ್ನುವವರು ಈಗ ಸದ್ಯಕ್ಕೆ ಬೇಡ, ಯಾಕಂದರೆ ಗುರುಬಲ ಕೂಡ ಇರುವುದಿಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರು ಹೆಚ್ಚು ಗಮನ ಹರಿಸಿ. ಹಿತೈಷಿಗಳಿಂದಲೇ ಕಿರಿಕಿರಿ ಅನುಭವಿಸುವಿರಿ. ಕೋರ್ಟ್ ವ್ಯವಹಾರಗಳು ಮುಂದಕ್ಕೆ ಹೋಗುತ್ತವೆ. ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಮಂದಗತಿಯಾಗಿ ಕೆಲಸಗಳು ಇರುತ್ತವೆ. ಕೃಷಿಕರಿಗೆ ಪ್ರಗತಿ ಇದ್ದು ಉತ್ತಮ ಆದಾಯ ನಿರೀಕ್ಷೆ ಮಾಡಬಹುದು. ಯಾವುದೇ ಪತ್ರ ವ್ಯವಹಾರ ಮಾಡುವಾಗ, ಸಹಿ ಮಾಡುವಾಗ ಹೆಚ್ಚು ಗಮನ ಹರಿಸಿ. ಅನಿರೀಕ್ಷಿತ ದೇವರ ದರ್ಶನ ಆಗುತ್ತೆ. ತುಂಬ ದಿನದ ಆಸೆ ಇದ್ದ ಕ್ಷೇತ್ರಗಳ ಪ್ರವಾಸ, ಸ್ನೇಹಿತರ ಭೇಟಿ ಇರುವುದು. ಮನಸ್ಸಿಗೆ ಸಂತೋಷ ತರಿಸುವ ಕೆಲವು ಶುಭ ವಾರ್ತೆಗಳನ್ನು ನೀವು ಈ ವರ್ಷ ಕೇಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಖರ್ಚನ್ನಾದಷ್ಟು ಕಮ್ಮಿ ಮಾಡಿ. ನಂಬಿಕೆ ಇಲ್ಲದವರಿಗೆ ಸಾಲ ಕೊಟ್ಟು ಹಣವನ್ನು ಕಳೆದುಕೊಳ್ಳಬೇಡಿ. ಉಷ್ಣದ ಸಮಸ್ಯೆ, BP ಏರುಪೇರು, ಶುಗರ್ ಸಮಸ್ಯೆ ಕಾಡುತ್ತದೆ. ಕಾಲು ನೋವು, ತಲೆನೋವು ಹೆಚ್ಚು ಕಾಡಿಸುತ್ತದೆ. ಸ್ತ್ರೀಯರ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಹರಿಸಬೇಕು. ಮತ್ತು ಏನೇ ಸಮಸ್ಯೆ ಬಂದರೂ ಹಣಕಾಸು ಆಪತ್ತಿಗೆ ದೊರೆಯುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ತುಂಬ ಏರಿಳಿತಗಳು ಇರುತ್ತವೆ. ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಇನ್ನು ತುಲಾರಾಶಿಗೆ ಪರಿಹಾರಗಳೇನಪ್ಪ ಅಂತಂದರೆ, ಕುಟುಂಬ ಸಮೇತ ಮನೆ ದೇವರ ದರ್ಶನ ಮಾಡಿ. ಸ್ತ್ರೀ ದೇವತೆಗೆ ಮಡಿಲಕ್ಕಿ ಕೊಟ್ಟು ಪೂಜೆ ಮಾಡಿಸಿ. ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಶನಿವಾರದಂದು ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶಿವನ ದರ್ಶನ ಮಾಡಿ. ಹಾಗೆ ಬನ್ನಿ ಮರವನ್ನು 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿ. ಹಾಗೆ ಪ್ರತಿ ಗುರುವಾರ ಗೋಪೂಜೆ ಮಾಡಿ. ಹಸುವಿಗೆ ಮೇವು ಮತ್ತು ಅಕ್ಕಿ, ಬೆಲ್ಲ, ಹಣ್ಣನ್ನು ಕೊಟ್ಟು ಪೂಜೆ ಮಾಡಿ. ಇದರಿಂದ ನಿಮಗೆ ಕಾಡ್ತಕ್ಕಂಥ ಯಾವುದೇ ಸಮಸ್ಯೆಗಳಿರಲಿ ಬೇಗ ನಿವಾರಣೆಯಾಗಿ ಕೇವಲ ನಿಮಗೆ ಶುಭ ಫಲವನ್ನು ಕಾಣಬಹುದು. ಇಷ್ಟು ತುಲಾರಾಶಿಯ ರಾಶಿ ಭವಿಷ್ಯ.
ವೃಶ್ಚಿಕ ರಾಶಿಯ ನಿಖರವಾದ ವರ್ಷ ಭವಿಷ್ಯ 2024 ಯಾವ ರೀತಿ ಫಲಗಳನ್ನು ತಂದುಕೊಡುತ್ತೆ ಅನ್ನೋದನ್ನು ಈಗ ತಿಳಿಯೋಣ. ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇದೆ, ಹಾಗೆ ಶನಿ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ವೃಶ್ಚಿಕ ರಾಶಿಗೆ ಗುರು ಸಪ್ತಮ ಸ್ಥಾನದಲ್ಲಿ ಬರುತ್ತೆ, ಶನಿ ಬಂದು ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರು ಬಲ ಇದೆ, ಶನಿ ಬಲ ಇಲ್ಲ. ಅದಕ್ಕಾಗಿ ಈ ವರ್ಷ ನಿಮಗೆ ಮಿಶ್ರ ಫಲಗಳ ವರ್ಷವಾಗಿದೆ ಅಂತ ಹೇಳ್ಬೋದು. ಗುರು ವೃಷಭ ರಾಶಿ ಸಂಚಾರದಿಂದ ಅಲ್ಪ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ, ಬಂಧು ಮಿತ್ರರ ಸಹಾಯ ಇರುತ್ತೆ, ಸೇವಕ ವರ್ಗದವರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗುತ್ತೆ. ನಂತರ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತದೆ, ಉದ್ಯೋಗದ ಬದಲಾವಣೆ ಆಗಬಹುದು ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವುದು ಖಚಿತ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಇರುವುದು, ಸಂಗಾತಿಯ ವಿಚಾರದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮತ್ತು ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಡುವಂಥ ವರ್ಷ ಇದಾಗಿದೆ. ಹೊಸದಾದ ಭೂಮಿ ಅಥವಾ ಮನೆಯ ವಿಚಾರದಲ್ಲಿ ಪ್ರಗತಿಯನ್ನು ಕಾಣುವಿರಿ. ಶುಭ ಕಾರ್ಯಗಳು ನಡೆಯುವುದು, ವಿವಾಹದ ವಾರ್ತೆಗಳನ್ನು ನೀವು ಕೇಳುವಂಥ ವರ್ಷ ಇದಾಗಿದೆ. ನಂತರ ಬಂಧು ಮಿತ್ರರೊಡನೆ ಮನಸ್ತಾಪ, ಚಿತ್ತ ಚಂಚಲ ನಿಮ್ಮದಾಗಿರುತ್ತೆ, ಕೋಪದ ಮಾತುಗಳು ಹೆಚ್ಚು ಬರುತ್ತವೆ, ಮಾನಸಿಕ ಚಿಂತೆಗಳು ಹೆಚ್ಚು ಕಾಡುತ್ತವೆ. ಕುಟುಂಬದವರೊಡನೆ ಪ್ರವಾಸ, ಪುಣ್ಯಕ್ಷೇತ್ರ ದರ್ಶನ, ಗುರುಗಳ ದರ್ಶನ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುವುದು. ಹಣಕಾಸಿನ ವಿಚಾರದಲ್ಲಿ ಖರ್ಚು ಹೆಚ್ಚಿದ್ದರೂ ಸಹ ಆದಾಯ ಉತ್ತಮವಾಗಿರುತ್ತದೆ. ಹಣಕಾಸಿನ ಸಮಸ್ಯೆ ಬಂದರೂ ಹೆಚ್ಚು ನಿಮಗೆ ಬಾಧಿಸುವುದಿಲ್ಲ. ಉದ್ಯೋಗದಲ್ಲಿ ಏರಿಳಿತಗಳು, ಸಹೋದ್ಯೋಗಿಗಳ ಕಿರುಕುಳ ಇದ್ದರೂ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೆ ಪ್ರಗತಿ ಇರುತ್ತದೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಅನುಕೂಲ ವಾತಾವರಣ ಇದ್ದು ಉತ್ತಮ ಫಲಿತಾಂಶಗಳನ್ನು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ನಿರೀಕ್ಷಿಸಬಹುದು. ಹಾಗೆಯೇ ಕೋರ್ಟ್ ಕೆಲಸ ಕಾರ್ಯಗಳು ನಿಧಾನವಾಗುವುದು. ಹಿರಿಯರ ಆಸ್ತಿ ವಿಚಾರದಲ್ಲಿ ಶುಭ ಸುದ್ದಿಯನ್ನು ಕೇಳುವಿರಿ, ಆದರೆ ಸ್ವಲ್ಪ ಮನಸ್ತಾಪ ಇದ್ದೇ ಇರುತ್ತದೆ. ಇನ್ನು ವೃಶ್ಚಿಕ ರಾಶಿಯ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ವಿಪರೀತವಾದಂಥ ಅಲೆದಾಟ, ಆಯಾಸ ಇದ್ದರೂ ಶುಭ ಸುದ್ದಿಗಳು ಕಾದಿರಲಿವೆ. ಮನೆಯ ಹಿರಿಯರ ಆಶೀರ್ವಾದ ಪಡೆದು ಹೊಸ ಕೆಲಸ ಆರಂಭಿಸಿದರೆ ಶುಭ ಸುದ್ದಿ ಇರುವುದು. ಉಳಿದಂತೆ ವೃಶ್ಚಿಕ ರಾಶಿಯವರಿಗೆ ಶುಭ ಫಲಗಳು ಇರುತ್ತವೆ. ಇನ್ನು ಕೊನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಪರಿಹಾರಗಳನ್ನು ನೋಡೋದಾದರೆ, ಪ್ರತಿದಿನ ಶ್ರೀ ಶಿವ ಪಂಚಾಕ್ಷರಿ ಅಷ್ಟೋತ್ತರ ಮತ್ತು ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಬೇಕು. ಪ್ರತಿ ಶನಿವಾರ ಗೋಪೂಜೆ ಮಾಡಿ ಹಸುವಿಗೆ ಫಲ ಸಮೇತ ಅಕ್ಕಿ ಬೆಲ್ಲವನ್ನು ನೀಡಿ. ಹಾಗೆ ಅರಳಿ ಮರ ಮತ್ತು ಬನ್ನಿ ಮರವನ್ನು 9 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಹಾಗೆ ಗುರುಚರಿತ್ರೆ ಪಾರಾಯಣ ಮತ್ತು ಮನೆ ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು, ದೋಷಗಳಿದ್ದರೂ ಈ ವರ್ಷ ಸುಳಿಯೋದಿಲ್ಲ. ಇಷ್ಟು ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ ಇದಾಗಿದೆ. ಇನ್ನು ಧನಸ್ಸು ರಾಶಿಯವರ ಗುರು ಸಂಚಾರದ ಫಲಗಳು ಹಾಗೂ ವಾರ್ಷಿಕ ನಿಖರವಾದ ಭವಿಷ್ಯವನ್ನು ಈಗ ನೋಡೋಣ. ಈ ಧನಸ್ಸು ರಾಶಿಯವರಿಗೆ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗುತ್ತೆ, ಶನಿ ಕುಂಭ ರಾಶಿಯಲ್ಲಿದ್ದಾನೆ. ಧನಸ್ಸು ರಾಶಿಗೆ ಗುರು 6ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಹಾಗೂ ಶನಿ 3ನೇ ಮನೆಯಲ್ಲಿ. ಹಾಗಾಗಿ ಧನಸ್ಸು ರಾಶಿಯವರಿಗೆ 2024 ಇವರಿಗೆ ಗುರುಬಲ ಇಲ್ಲ, ಶನಿ ಬಲ ಇದೆ. ಹಾಗಾಗಿ
ಧನಸ್ಸು ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳ ವರ್ಷ ಅಂತ ಹೇಳಬಹುದು. ಗುರು 6ನೇ ಮನೆಯಲ್ಲಿ ಇದ್ದರೂ ಸಹ ನಿಮ್ಮ ಕೆಲಸಗಳಲ್ಲಿ ಏರಿಳಿತವಾದರೂ ಧೈರ್ಯದಿಂದ ನಿಭಾಯಿಸುವಿರಿ. ಶುಭ ಕಾರ್ಯಗಳು ದೇವರಿಗೆ ಸಂಬಂಧಪಟ್ಟಿದ್ದು ಈ ವರ್ಷ ಹೆಚ್ಚಾಗಿ ನಡೆಯುತ್ತವೆ. ತಮ್ಮ ಸೋಮಾರಿತನದಿಂದ ಆಗಾಗ ಆರೋಗ್ಯ ಸಮಸ್ಯೆ, ಗ್ಯಾಸ್ಟ್ರಿಕ್, ಸುಸ್ತು, ಆಯಾಸವನ್ನು ತಂದುಕೊಳ್ತೀರಿ. ನಂತರ ಮಕ್ಕಳ ವಿಚಾರದಲ್ಲಿ ಅಧಿಕವಾದಂಥ ಚಿಂತೆಗಳು ಕಾಡುತ್ತವೆ. ಉತ್ತಮ ನಡೆ ನುಡಿಯಿಂದ ಆತ್ಮೀಯರ ಪ್ರಶಂಸೆ ನಿಮಗೆ ಸಿಗುತ್ತದೆ. ಇನ್ನು ಬಂಧು ಬಳಗದ ನೆರೆಹೊರೆಯವರ ಶುಭ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸುವಿರಿ. ಹಿತಶತ್ರುಗಳಿದ್ದರೂ ಬುದ್ಧಿವಂತಿಕೆಯಿಂದ ಎದುರಿಸುವಿರಿ. ದೇವರು, ಪೂಜಾ, ಸ್ತೋತ್ರ ಪಠಣ ಇತ್ಯಾದಿ ಆಸಕ್ತಿ ನಿಮಗೆ ಹೆಚ್ಚಾಗಲಿದೆ. ಆದಾಯ ಖರ್ಚು ಎರಡೂ ಸಮಸ್ಥಿತಿಯಲ್ಲಿರುವುದರಿಂದ ಆಗಾಗ ಮಾನಸಿಕ ಯೋಚನೆಗಳು ನಿಮಗೆ ಜಾಸ್ತಿ ಕಾಡುವಂಥ ವರ್ಷ ಇದಾಗಿರುತ್ತದೆ. ಭೂಮಿಯ ವಿಚಾರದಲ್ಲಿ ಪ್ರಗತಿ. ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸಬಹುದು. ಯಾವುದೇ ಕಾಗದ ಪತ್ರ ವ್ಯವಹಾರ ಮಾಡುವಾಗ, ಸಹೋದ್ಯೋಗಿಗಳ ಜೊತೆ ವರ್ತಿಸುವಾಗ ಎಚ್ಚರಿಕೆಯಿಂದ ಮಾತನಾಡಿ. ನಂಬಿಕೆ ದ್ರೋಹವಾಗುವುದು ಎಚ್ಚರ ಇರಲಿ. ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಗಳು ಇರಬೇಕು. BP, ಶುಗರ್, ಪಕ್ಕೆಗೆ ಸಂಬಂಧಿಸಿದ ಸಮಸ್ಯೆ, ತಲೆನೋವಿನ ಸಮಸ್ಯೆಗಳು ಈ ವರ್ಷ ನಿಮಗೆ ಹೆಚ್ಚು ಕಾಡಿಸುತ್ತವೆ. ನಂತರ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವುದು ಅಥವಾ ಕೊಟ್ಟವರು ಹಣ ವಾಪಸ್ ಮಾಡದೇ ಇರುವುದು, ಈ ತರಹ ವಿಚಾರಗಳು ನಿಮಗೆ ತುಂಬ ಬೇಜಾರನ್ನು ತರುವಂಥ ವರ್ಷ ಇದಾಗಿರುತ್ತದೆ. ಎಚ್ಚರದಿಂದ ಹಣಕಾಸಿನ ವ್ಯವಹಾರವನ್ನು ಮಾಡಿ. ತುಂಬ ದಿನಗಳಿಂದ ನೋಡಬೇಕೆಂದುಕೊಂಡಿದ್ದ ತೀರ್ಥಕ್ಷೇತ್ರಗಳ ದರ್ಶನ ಅಥವಾ ವಿಶೇಷ ಸ್ಥಳಗಳ ದರ್ಶನ ಈ ವರ್ಷ ಆಗುತ್ತೆ. ಇನ್ನು ಉಳಿದಂತೆ ಮಿಶ್ರ ಫಲಗಳು ನಮ್ಮ ಧನಸ್ಸು ರಾಶಿಯವರಿಗೆ ಇದೆ ಈ ವರ್ಷ. ಇನ್ನು ಕೊನೆಯದಾಗಿ ಧನಸ್ಸು ರಾಶಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋದಾದರೆ, ಧನಸ್ಸು ರಾಶಿಯವರು ಗುರುವಾರದಿಂದ ಆರಂಭಿಸಿ ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಾ ಬರಬೇಕು. ಗುರುವಾರಗಳಂದು ಗೋಪೂಜೆ ಮಾಡಬೇಕು. ನಂತರ ಪ್ರತಿದಿನ ಶ್ರೀ ದುರ್ಗಾ ಅಷ್ಟೋತ್ತರ ಮತ್ತು ಶಿವಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಬರೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಎಂಥದ್ದೇ ಸಮಸ್ಯೆ ಇರಲಿ ಎಲ್ಲವೂ ನಿವಾರಣೆಯಾಗುತ್ತೆ. ಶುಭವಾಗಲಿ. ಇಷ್ಟು ನಮ್ಮ ಧನಸ್ಸು ರಾಶಿಯವರ ವಾರ್ಷಿಕ ನಿಖರವಾದ ಭವಿಷ್ಯ ಹಾಗೂ ಗುರು ಸಂಚಾರದ ಮಿಶ್ರ ಫಲಗಳು ಇರ್ತವೆ. ಇನ್ನು ನಂತರ ಮುಂದಿನ ರಾಶಿ ಮಕರ ರಾಶಿ. ಭವಿಷ್ಯವನ್ನು ನೋಡೋಣ. ಈಗ ಮಕರ ರಾಶಿಯವರ ಗುರು ಸಂಚಾರದ ಫಲಗಳು ಹಾಗೂ ನಿಖರವಾದ ವರ್ಷ ಭವಿಷ್ಯ 2024ರ ಫಲಗಳನ್ನು ಈಗ ತಿಳಿತಾ ಹೋಗೋಣ. ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗುತ್ತೆ. ಶನಿ ಕುಂಭ ರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಗುರು 5ನೇ ಮನೆಯಲ್ಲಿ ಹಾಗೂ ಶನಿ 2ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಇದರಿಂದ ಮಕರ ರಾಶಿಯವರಿಗೆ 2024 ಮಿಶ್ರ ಫಲಗಳ ವರ್ಷವಾಗಿದ್ದು, ಶನಿ ಬಲ ಇಲ್ಲದಿದ್ದರೂ ಬಾಧಿಸುವುದು ಕಡಿಮೆ ಆಗಿರುತ್ತೆ. ಶನಿಯ ಸ್ವಂತ ಮನೆ ಮಕರ ರಾಶಿಯಾಗಿರೋದ್ರಿಂದ ಅಷ್ಟು 7.5 ಪ್ರಭಾವ ಕಮ್ಮಿ ಇದ್ದರೂ ಕರ್ಮಾನುಸಾರ ಫಲ ಕೊಟ್ಟೇ ಕೊಡ್ತಾನೆ ನಮ್ಮ ಶನಿ. ಅದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಯಾರ್ಯಾರು ಮಕರ ರಾಶಿಯವರು ರಾಜಕೀಯ ಕ್ಷೇತ್ರದವರಿಗೆ ಅನಿರೀಕ್ಷಿತ ಫಲಗಳು ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುವಂಥ ವರ್ಷ ಇದಾಗಿದೆ. ಕೊನೆ ಕ್ಷಣದಲ್ಲಿ ಕೆಲಸಗಳು ಕೈ ಕೊಡುತ್ತವೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಮಕರ ರಾಶಿಯವರ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ವಾತಾವರಣ 2024 ಆಗಿರುತ್ತೆ.
ವಿದೇಶ ಪ್ರವಾಸ, ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಯೋಜನೆ ರೂಪಿಸುವುದು ಇರುತ್ತದೆ. ಉತ್ತಮ ಫಲಿತಾಂಶವನ್ನು ನಾವು ಕಾಣಬಹುದು. ನೂತನವಾಗಿ ಉದ್ಯೋಗ ಹುಡುಕುತ್ತಿರುವವರಿಗೆ ಮೇ ತಿಂಗಳ ನಂತರ ಶುಭ ಸುದ್ದಿ ಇರುವುದು. ಉದ್ಯೋಗದ ವಿಚಾರದಲ್ಲಿ ಕೆಲವು ಶುಭ ಸುದ್ದಿ ಬರುವುದು. ಹಾಗೆಯೇ ದಾಂಪತ್ಯದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಮಕ್ಕಳ ವಿಚಾರದಲ್ಲಿ ಪ್ರಗತಿ ಇದ್ದರೂ ಯೋಚನೆಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥ ವರ್ಷ ಇದಾಗಿರುತ್ತದೆ. ನಂತರ ಸ್ವಲ್ಪ ಕೆಲಸಗಳು ನಿಧಾನವಾಗಿ ಆದರೂ ಆಗುತ್ತವೆ, ಪೂರ್ಣಗೊಳ್ಳುತ್ತವೆ. ಸಾವಿರಾರು ರೂಪಾಯಿ ನಷ್ಟ ಆಗುತ್ತಿದ್ದರೂ ಯೋಚಿಸೋಲ್ಲ. 100 ರೂಪಾಯಿ ಕಳೆದುಕೊಂಡ್ರೆ ಯೋಚನೆ ಮಾಡೋದು ಜಾಸ್ತಿ. ಅಂದರೆ ಅಂಥ ಮನಸ್ಥಿತಿ ನಿಮಗೆ ಈ ವರ್ಷ ಬಂದುಬಿಡುತ್ತೆ. ತುಂಬ ಶುಭ ಫಲ ಕಾಣುವಿರಿ. ಬಹುದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗುವುದು. ವಿವಾಹವಾಗದವರಿಗೆ ವಿವಾಹ ಭಾಗ್ಯ, ಸಂತಾನವಾಗದವರಿಗೆ ಸಂತಾನ ಭಾಗ್ಯ ಕೊಡುವಂಥ ವರ್ಷ ಇದಾಗಿರುತ್ತದೆ. ಉದ್ಯೋಗದಲ್ಲಿ ಸಹಜವಾಗಿ ಬದಲಾವಣೆ ಇದೆ. ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಾಗಿದೆ. ಮನೆಯಲ್ಲಿ ಅತ್ತೆ ಸೊಸೆ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕು. ಆದಾಯಕ್ಕೆ ತಕ್ಕಂತೆ ಖರ್ಚು ವೆಚ್ಚ ಇರಲಿ. ಮನೆಯಲ್ಲಿ ದಿಢೀರಂಥ ಶುಭ ಕಾರ್ಯ ಈಡೇರುತ್ತವೆ. ಪ್ರವಾಸ ನಿಮ್ಮದಾಗುವುದು. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಸೋಮಾರಿತನವನ್ನು ಬಿಡಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಂದುಕೊಳ್ತೀರಾ. ಹಾಗೆಯೇ ತಾಯಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಈ ವರ್ಷ ನೀವು. ನಂತರ ಸಂಬಂಧಿಕರಿಗೆ ಸಹಾಯವನ್ನು ಮಾಡ್ತೀರಾ. ನಿಮ್ಮಿಂದ ದೂರ ಆದವರು ಮತ್ತೆ ಬರುವರು. ಸಾಲದ ಸಮಸ್ಯೆ ಈ ವರ್ಷ ನಿವಾರಣೆಯಾಗಲಿದೆ. ನೀವು ದೇವರ ಪೂಜೆ ವಿಚಾರದಲ್ಲಿ ಸ್ವಲ್ಪ ಆತುರಪಟ್ಟು ಎಡವಟ್ಟು ಮಾಡಿಕೊಳ್ಳೋದು ಜಾಸ್ತಿ. ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ನಂಬಿದವರೇ ಮೋಸ ಮಾಡ್ತಾರೆ. ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಈ ವರ್ಷ. ಎಚ್ಚರಿಕೆಯಿಂದ ಇರಬೇಕು ನೀವು. ಇನ್ನು ಮಕರ ರಾಶಿಯವರ ದುಷ್ಪರಿಣಾಮಗಳು, ದುಷ್ಫಲಗಳಿಗೆ ಪರಿಹಾರಗಳನ್ನು ನೋಡೋದಾದರೆ, ಪ್ರತಿದಿನ ನೀವು ಸರ್ಪರಾಜ ಅಷ್ಟೋತ್ತರ ಮತ್ತು ಶಿವಕವಚವನ್ನು ಓದಬೇಕು. ಪ್ರತಿ ಶನಿವಾರ ಈಶ್ವರನ ದೇವಸ್ಥಾನಕ್ಕೆ ಬಿಲ್ವಪತ್ರೆ ಮತ್ತು ಬನ್ನಿ ಪತ್ರೆ ಕೊಟ್ಟು ಪೂಜೆ ಮಾಡಿಸ್ತಾ ಬರಬೇಕು. ಹಾಗೆಯೇ ಕೊನೆಯ ಪರಿಹಾರ, ಪ್ರತಿ ಸಂಕಷ್ಟಿಯ ದಿನ ಗಣೇಶನ ದೇವಸ್ಥಾನಕ್ಕೆ ಬೆಲ್ಲದಚ್ಚು, ತಾಂಬೂಲ ಮತ್ತು ಗರಿಕೆಯ ಹಾರ ಕೊಟ್ಟು ಪೂಜೆ ಮಾಡ್ತಾ ಬರೋದ್ರಿಂದ ಮಕರ ರಾಶಿಯವರಿಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇಷ್ಟು ಮಕರ ರಾಶಿಯ ನಿಖರವಾದ ವರ್ಷ ಭವಿಷ್ಯ ಹಾಗೂ ಗುರು ಸಂಚಾರದ ಫಲಗಳು ಇದಾಗಿರುತ್ತದೆ. ಈಗ ಕುಂಭರಾಶಿಯವರ ವಾರ್ಷಿಕ ಭವಿಷ್ಯ ಹಾಗೂ ಗುರು ಸಂಚಾರದ ಫಲಗಳನ್ನು ತಿಳಿಯೋಣ. ಕುಂಭರಾಶಿಗೆ ಗುರು 4ನೇ ಮನೆಯಲ್ಲಿದ್ದು ಶನಿ 1ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಕುಂಭರಾಶಿಯವರಿಗೆ 2024 ನಿಮಗೆ ತುಂಬ ಏರಿಳಿತಗಳ ವರ್ಷ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಗುರುಬಲ ಸಾಮಾನ್ಯವಾಗಿದೆ, ಶನಿ ಬಲ ಇರೋದ್ರಿಲ್ಲ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಲ್ಪವಾದಂಥ ಪ್ರಗತಿಯನ್ನು ಕಾಣಬಹುದು. ವಿಪರೀತ ಆಯಾಸ, ಅಲೆದಾಟಗಳು ಹೆಚ್ಚಾಗಿರುತ್ತವೆ. ಚಿಕ್ಕ ಕೆಲಸಗಳು ಸಹ ತುಂಬ ನಿಧಾನವಾಗಿ ಕಾಣುವಂಥ ವರ್ಷ ಇದಾಗಿದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಏರಿಳಿತಗಳು ಇರುತ್ತವೆ. ಹಣಕಾಸಿನ ಸ್ವಲ್ಪ ಸಮಸ್ಯೆಯು ಕಾಡಿಸುತ್ತದೆ. ತುಂಬ ದಿನದಿಂದ ಬರಬೇಕಾದಂಥ ಹಣ ಬಂದು ಕೈ ಸೇರಿದರೂ ಸಹ ಉಳಿಯೋದಿಲ್ಲ. ಆದಾಯಕ್ಕಿಂತ ಖರ್ಚು ಹೆಚ್ಚಿದ್ದು
ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬಂಧು ಬಳಗದವರ ಮನೆಯ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ. ಹಿತೈಷಿಗಳೊಂದಿಗೆ ಕೆಲವು ಮನಸ್ತಾಪಗಳು, ಮುನಿಸುಗಳು ಇರುವಂಥ ವರ್ಷ ಇದಾಗಿದೆ. ದಾಂಪತ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದ್ದರೂ ಸರಿದೂಗಿಸುವಿರಿ. ಮಕ್ಕಳ ವಿಚಾರದಲ್ಲಿ ಚಿಂತೆಗಳು ಕಾಡಿಸುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತೆ, ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಚಿಂತೆಗಳು ಹೆಚ್ಚು ನಿಮ್ಮನ್ನು ಕಾಡಿಸುತ್ತವೆ. ಶುಭ ಕಾರ್ಯಗಳ ವಿಚಾರಗಳು ಮಂದಗತಿಯಾಗಿ ಸಾಗುತ್ತವೆ. ಮನೆಯಲ್ಲಿ ನಿಮಗೆ ಬೆಂಬಲ ಕಮ್ಮಿಯಾಗುತ್ತದೆ. ಇನ್ನು ಯಾರ್ಯಾರು ಕುಂಭರಾಶಿಯವರು ಹೊಸ ಬಿಸ್ನೆಸ್ ವ್ಯವಹಾರ ಅಷ್ಟು ಪ್ರಶಸ್ತವಲ್ಲ. ನಂಬಿಕೆ ದ್ರೋಹ ಹೆಚ್ಚಿರುವುದು. ಪಾರ್ಟ್ನರ್ಶಿಪ್ ವ್ಯವಹಾರ ಸದ್ಯಕ್ಕೆ ಬೇಡ. ಈ ವರ್ಷ ಯಾವುದೂ ಮಾಡಬೇಡಿ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗ ದೊರೆತರೂ ತೃಪ್ತಿ ಇರುವುದಿಲ್ಲ. ಉದ್ಯೋಗಸ್ಥರಿಗೆ ಸ್ವಲ್ಪ ಸಹೋದ್ಯೋಗಿಗಳ ಜೊತೆ ಕಿರಿಕಿರಿ ಉಂಟಾಗುತ್ತದೆ. ಪ್ರಮೋಷನ್ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳು ಹೆಚ್ಚಾಗಿ ಕಾಡುತ್ತವೆ. ಇನ್ನು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ಅನ್ನೋದು ನೋಡೋದಾದರೆ, ವಿದ್ಯಾರ್ಥಿಗಳಿಗೆ 2024 ಉತ್ತಮ ವರ್ಷವಾದರೂ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ವಿಚಾರ ಅಷ್ಟು ಶುಭವಾಗಿಲ್ಲ. ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಪ್ರಯತ್ನವನ್ನು ಮಾಡಬಹುದು. ತುಂಬ ದಿನಗಳಿಂದ ಉಳಿದಿದ್ದ ದೇವರ ದರ್ಶನ, ದೇವರ ಹರಕೆಗಳನ್ನು ಈ ವರ್ಷ ನೀವು ತೀರಿಸ್ತೀರಿ. ವಿಶೇಷವಾದಂಥ ದೇವರ ದರ್ಶನ, ಗುರುಗಳ ದರ್ಶನ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತವೆ. ಕೋರ್ಟ್ ವ್ಯವಹಾರಗಳು ನಿಮ್ಮ ಕಡೆ ಆದರೂ ಸಮಾಧಾನಕರವಾಗಿರುವುದಿಲ್ಲ ಅಥವಾ ತುಂಬ ಮುಂದಕ್ಕೆ ಹೋಗುವಂತೆ ಆಗುತ್ತದೆ. ಭೂಮಿ ವ್ಯವಹಾರಗಳು ಇತ್ಯರ್ಥವಾಗುವಂಥ ವರ್ಷ ಇದಾಗಿದೆ. ಇನ್ನು ಕುಂಭರಾಶಿಯ ಯಾರ್ಯಾರು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅಷ್ಟೇನೂ ಒಳ್ಳೆಯ ವರ್ಷ ಇದಾಗಿಲ್ಲ. ಪಕ್ಷ ಬದಲಾವಣೆ ನಡೆಯುವಂಥ ವರ್ಷ ಇದಾಗಿದೆ. ಮನೆಯ ಹಿರಿಯರ ಆರೋಗ್ಯ ವಿಚಾರ ಹೆಚ್ಚು ಗಮನ ಕೊಡಿ. ನಿಮ್ಮ ಆರೋಗ್ಯ ವಿಚಾರದಲ್ಲಿ ಉದಾಸೀನತೆ ಬೇಡ. ಯಾಕಂದರೆ ಕುಂಭರಾಶಿಯವರಿಗೆ ಹೆಚ್ಚಾಗಿ ಹಲ್ಲುನೋವು, ಕಣ್ಣಿನ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುವಂತೆ ಆಗುತ್ತೆ. ಉಳಿದಂತೆ ಏರಿಳಿತವಿದ್ದರೂ ಶುಭ ಫಲ ಸಿಗುವಂತೆ ಈ ವರ್ಷ ಆಗುತ್ತೆ. ಈಗ ಕೊನೆಯದಾಗಿ ಕುಂಭರಾಶಿಯವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪ್ರತಿ ಶನಿವಾರ ಕುಂಭರಾಶಿಯವರು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿಸಿ ಪೂಜೆ ಮಾಡಿಸಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಶನಿವಾರದಂದು ಬನ್ನಿ ಮರ ಮತ್ತು ಅರಳಿ ಮರ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿ. ಎರಡನೇ ಪರಿಹಾರ ಏನಪ್ಪ ಅಂತಂದರೆ, ಗುರುವಾರದಂದು ಗುರುಚರಿತ್ರೆ ಪಾರಾಯಣ ಮಾಡೋದನ್ನು ಆರಂಭಿಸಿ. ಪ್ರತಿ ಗುರುವಾರ ಮತ್ತು ಶನಿವಾರ ಗೋಪೂಜೆಯನ್ನು ತಪ್ಪದೇ ಮಾಡಬೇಕು. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ. ಪ್ರತಿದಿನ ಶಿವಪಂಚಾಕ್ಷರಿ ಅಷ್ಟೋತ್ತರ ಮತ್ತು ಶ್ರೀ ಲಲಿತಾ ಪಂಚಕ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಈ ಕುಂಭರಾಶಿಯವರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇಷ್ಟು ಕುಂಭರಾಶಿಯವರ ಗುರು ಸಂಚಾರದ ನಿಖರವಾದ ಭವಿಷ್ಯ ಹಾಗೂ ವಾರ್ಷಿಕ ಭವಿಷ್ಯ ಇದಾಗಿದೆ. ಇನ್ನು ಮುಂದಿನ ರಾಶಿ, ಕೊನೆಯ ರಾಶಿ ಮೀನ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ಇನ್ನು ಈಗ ಮೀನರಾಶಿ, ಕೊನೆ ರಾಶಿಯಾದಂಥ ಮೀನರಾಶಿಯ ನಿಖರವಾದ ವಾರ್ಷಿಕ ಭವಿಷ್ಯ ಹಾಗೂ ಗುರು ಸಂಚಾರದ ಫಲಗಳು ಹಾಗೂ ಪರಿಹಾರವನ್ನು ತಿಳಿತಾ ಹೋಗೋಣ.
ಮೀನರಾಶಿಯವರಿಗೆ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಆಗುತ್ತೆ ಹಾಗೂ ಶನಿ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಮೀನರಾಶಿಯವರಿಗೆ ಗುರುಬಲ ಪರವಾಗಿಲ್ಲ, ಆದರೆ ಶನಿ ಬಲ ಇಲ್ಲ. 7.5 ಶನಿ ಪ್ರಭಾವ ಹೆಚ್ಚಾಗಿ ಈ ವರ್ಷ ಕಾಡುವಂಥ ವರ್ಷ ಇದಾಗಿದೆ. ಇದರಿಂದಾಗಿ ಮೀನರಾಶಿಯವರಿಗೆ ಅನಿರೀಕ್ಷಿತ ಮಿಶ್ರ ಫಲಗಳ ವರ್ಷವಾಗಿದ್ದು, ಎಲ್ಲ ಕೆಲಸಗಳು ಬಹಳ ಕಷ್ಟದಿಂದ, ಆಯಾಸದಿಂದ, ಅಲೆದಾಟದಿಂದ ನಿಧಾನವಾಗಿ ಆಗುತ್ತವೆ. ಗುರುಬಲ ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಏರಿಳಿತ ಕಂಡರೂ ಕೊನೆಯಲ್ಲಿ ಕೊಂಚ ಮನಸ್ಸಿಗೆ ನೆಮ್ಮದಿ ಇರುವುದು. ಹಣಕಾಸಿನ ವಿಚಾರದಲ್ಲಿ ಪರದಾಟಗಳು, ಎಷ್ಟೇ ಹಣ ಬಂದರೂ ಖರ್ಚು ಹೆಚ್ಚಾಗಿ ಇರುವುದು. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ, ಬಂಧು ಮಿತ್ರರ ಮನೆಗಳಿಗೆ ಭೇಟಿ, ದಿಢೀರ್ ಖರ್ಚುಗಳನ್ನು ತಂದುಕೊಡುವುದು. ಶನಿಯ ಪ್ರಭಾವ ಇದ್ದರೂ ತೀರ್ಥಕ್ಷೇತ್ರಗಳ ದರ್ಶನ, ಪ್ರವಾಸ, ಮೋಜು ಮಸ್ತಿ ಇರುವಂಥ ವರ್ಷ ಇದಾಗಿದೆ. ಹಣಕಾಸಿನ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ಬಳಲ್ತೀರಿ. ಉದ್ಯೋಗದಲ್ಲಿ ಸ್ವಲ್ಪ ಅಸಮಾಧಾನವಿದ್ದು, ಸಹೋದ್ಯೋಗಿಗಳ ಜೊತೆ ವ್ಯವಹರಿಸುವಾಗ ಮಾತಿನ ಮೇಲೆ ಗಮನ ಇರಬೇಕು. ಉದ್ಯೋಗ ಬದಲಾವಣೆ ಮೇ ನಂತರ ನೀವು ಪ್ರಯತ್ನಿಸಬಹುದು. ಇನ್ನು ಯಾರ್ಯಾರು ಮೀನರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷ ನೀವು ಶುಭ ಸುದ್ದಿಗಳನ್ನು ಕೇಳಬಹುದು, ಆದರೆ ಅಪವಾದಗಳು ಇರುತ್ತವೆ, ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳಿಗೆ 2024 ಉತ್ತಮ ವರ್ಷವಾಗಿದ್ದು, ಮುಂದಿನ ವಿದ್ಯಾಭ್ಯಾಸಕ್ಕೆ ಯೋಜನೆಯನ್ನು ರೂಪಿಸುವಿರಿ. ಅಗತ್ಯವಾದ ಲೋನ್ ವ್ಯವಹಾರದಲ್ಲಿ ಅನುಕೂಲವಾಗುವುದು. ನಂತರ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆನೋವಿನ ಸಮಸ್ಯೆ, ಕಾಲು ನೋವಿನ ಸಮಸ್ಯೆ, ಅಜೀರ್ಣದ ಸಮಸ್ಯೆಗಳು, ಆಯಾಸ, ಸುಸ್ತು ಹೆಚ್ಚಾಗಿ ಈ ವರ್ಷ ನಿಮಗೆ ಕಾಡುತ್ತವೆ. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಗಮನವನ್ನು ಕೊಡಬೇಕಾಗುತ್ತೆ. ಶುಭ ಕಾರ್ಯಗಳಿಗೆ ಪ್ರಯತ್ನಗಳು ನಡೆದರೂ ಅಷ್ಟು ಸಮಾಧಾನಕರವಾಗಿರುವುದಿಲ್ಲ, ಹಣ ವ್ಯಯವಾಗುವುದು. ದಾಂಪತ್ಯದಲ್ಲಿ ಪರದಾಟಗಳು, ವಿರಸಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಮಕ್ಕಳ ವಿಚಾರದಲ್ಲಿ ನೋವು ಇರುತ್ತದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಅಲ್ಪವಾದಂಥ ಪ್ರಗತಿ ಇದ್ದು ಚಿಂತೆಯನ್ನು ಕಾಡಿಸುತ್ತದೆ. ಉಳಿದಂತೆ ಮೀನರಾಶಿಯವರಿಗೆ ಅನಿರೀಕ್ಷಿತ ಗುರುಗಳ ದರ್ಶನ, ದೈವ ದರ್ಶನ ಇವೆಲ್ಲವೂ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ವರ್ಷ ಇದಾಗಿರುತ್ತದೆ. ಈಗ ಕೊನೆಯದಾಗಿ ಮೀನರಾಶಿಯವರಿಗೆ ಪರಿಹಾರಗಳನ್ನು ನೋಡೋದಾದರೆ, ಮೊದಲನೇದಾಗಿ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ನಂತರ ಪ್ರತಿ ಶನಿವಾರ ಬನ್ನಿ ಮರ ಪ್ರದಕ್ಷಿಣೆ ಕಡ್ಡಾಯವಾಗಿ ಮಾಡಿ. ಶಿವನ ದರ್ಶನ ಮಾಡಿ. ದೇವಾಲಯದಲ್ಲಿ ಕೂತು ಶಿವ ಪಂಚಾಕ್ಷರಿ ಅಷ್ಟೋತ್ತರ ಮತ್ತು ದುರ್ಗಾ ಅಷ್ಟೋತ್ತರವನ್ನು ಪಠಿಸಬೇಕು. ಕೊನೆಯ ಪರಿಹಾರ, ಶನಿವಾರ ಮತ್ತು ಗುರುವಾರದಂದು ಗೋಪೂಜೆ ಮಾಡಿ ಹಸುವಿಗೆ ಆಹಾರವನ್ನು ಕೊಡ್ತಾ ಬನ್ನಿ. ಇದರಿಂದ ಮೀನರಾಶಿಯವರಿಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಶುಭವಾಗಲಿ. ಇಷ್ಟು ಮೀನರಾಶಿಯವರಿಗೆ ಇರ್ತಕ್ಕಂಥ ನಿಖರವಾದ ವರ್ಷ ಭವಿಷ್ಯ ಹಾಗೂ ಗುರು ಸಂಚಾರದ ಬಲಾಬಲಗಳು ನೋಡಿದ್ರಲ್ಲ. ಇಷ್ಟು 12 ರಾಶಿಗಳ ನಿಖರವಾದ ವಾರ್ಷಿಕ ಭವಿಷ್ಯ ಹಾಗೂ ಗುರು ಸಂಚಾರದ ಫಲಾಫಲಗಳು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಳು, ವಾರ ಭವಿಷ್ಯ, ಮಾಸಿಕ ಭವಿಷ್ಯ, ಎಲ್ಲ ವಿಧವಾದಂಥ ಹಿಂದೂ ಪೂಜಾ ಪದ್ಧತಿಗಳ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.